ಕರಾವಳಿ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಶ್ರೀಮತಿ ಕುಮಾರಿ ಕಾವ್ಯರಾಣಿ ಮೇಡಮ್ ಅವರ ಅಧ್ಯಕ್ಷತೆ ಮತ್ತು ನಮ್ಮ ಡಿಎಸ್ಪಿ ಸಾಹೇಬರು ಮಹೇಶ್ ಅವರ ನೇತೃತ್ವದಲ್ಲಿ ಇವತ್ತು ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಒಂದು ಶಾಂತಿ ಸಭೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಸಭೆಯ ಅಧ್ಯಕ್ಷತೆಯನ್ನ ಮಾನ್ಯ ವಿಭಾಗಾಧಿಕಾರಿಗಳು ನೆರವೇರಿಸಿಕೊಂಡಿದ್ದಾರೆ. ಅವರಿಗೆ ಈ ಒಂದು ಶಾಂತಿ ಸಭೆಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ಡಿಎಸ್ಪಿ ಸಾಹೇಬರು ಹಾಜರಿದ್ದಾರೆ. ಉಪವಿಭಾಗಾಧಿಕಾರಿಗಳು ಹಾಗೂ ಪೊಲೀಸ್ ಉಪನಿರೀಕ್ಷಕರ ಅಧ್ಯಕ್ಷತೆಯಲ್ಲಿ ಆಗುತ್ತೆ. ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಇಲ್ಲಿ ಸಮಾಜದ ಮುಖಂಡರು ಹಾಗೂ ನಮ್ಮ ಪುರಸಭೆಯ ಅಧ್ಯಕ್ಷರು ಕೂಡ ಆಗಮಿಸಿದ್ದಾರೆ. ಅವರಿಗೆ ನಾನು ಎಲ್ರಿಗೂ ಕೂಡ ಈ ಒಂದು ಪೂರ್ವಭಾವಿ ಸಭೆಗೆ ಎಲ್ಲರ ಪರವಾಗಿ ತಾಲೂಕು ಆಡಳಿತ ಹಾಗೂ ಉಪವಿಭಾಗ ಮಟ್ಟದ ಆಡಳಿತ ಪರವಾಗಿ ನಾನು ಎಲ್ರಿಗೂ ಸ್ವಾಗತವನ್ನು ಬಯಸ್ತೇನೆ. ಕಳೆದ ಈ ತಿಂಗಳು 20ನೇ ತಾರೀಕಿನ ರಂಜಾನ್ ಬಜಾರ್ ನಡೀತಾ ಇದೆ. ರಂಜಾನ್ ಬಜಾರಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ತಂಜೀಮ್ ಸಂಸ್ಥೆ, ಮುಸ್ಲಿಂ ಸಮುದಾಯ ಹಾಗೂ ಹಿಂದೂ ಸಮುದಾಯದ ಪ್ರತಿಯೊಬ್ಬರು ಕೂಡ ಸಹಕಾರ ಕೊಟ್ಕೊಂಡು ಈಗ ಇವತ್ತು ನಾಳೆ ಹಬ್ಬ ಅಂತಂದರೆ ಇವತ್ತು ಶಾಂತಿಯುತವಾಗಿ ಮುಕ್ತಾಯಗೊಳ್ತೈತೆ. ಅದೇ ರೀತಿ 30ನೇ ತಾರೀಕು ರಂಜಾನ್ ಹಬ್ಬ ಇರುವುದರಿಂದ ಅದು ಚಂದ್ರನ ನೋಡಿ ಅವರು ಡಿಸೈಡ್ ಮಾಡ್ತಾರೆ. ಆ ದಿನ ನಡೆದಲ್ಲಿ ಮುಖ್ಯವಾಗಿ ಬೆಳಿಗ್ಗೆ 6 ಗಂಟೆಗೇ ಎಲ್ಲ ಮುಸ್ಲಿಂ ಸಮುದಾಯದ ಬಾಂಧವರು ಕೂಡ ನಮಾಜ್ಗೆ ಈದ್ಗಾ ಮೈದಾನದಲ್ಲಿ ಸೇರ್ತಾರೆ. ಸುಮಾರು 7-8 ಸಾವಿರ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರುವ ಸಾಧ್ಯತೆ ಇರುತ್ತೆ. ಏನು ಚಿನ್ನದಪಳ್ಳಿ ಮಸೀದಿಯಿಂದ ಏನು ಮೆರವಣಿಗೆ ಬರ್ತಾರೆ ಮುಸ್ಲಿಂ ಸಮುದಾಯದ ಧಾರ್ಮಿಕ ಗುರುಗಳು ಮತ್ತು ಮುಖ್ಯಸ್ಥರು, ಅಲ್ಲಿಂದ ನಾವು ಪೊಲೀಸ್ ಬಂದೋಬಸ್ತನ್ನ ಮಾಡ್ಕೊಂಡಿರ್ತೀವಿ. ಅಲ್ಲಿಂದ ಮೆರವಣಿಗೆ ಕಾಲ್ನಡಿಗೆಯಲ್ಲೇ ಬಂದು ಈದ್ಗಾ ಮೈದಾನದಲ್ಲಿ ನಮಾಜ್ಗೆ ಸೇರಿ ಅಲ್ಲಿ ಸುಮಾರು ಒಂದು ಅರ್ಧ ಗಂಟೆ ನಮಾಜ್ ಆಗ್ತದೆ. ನಾವು ನಮ್ಮ ಪೊಲೀಸ್ ಇಲಾಖೆಯಿಂದ ಸೆಕ್ಯೂರಿಟಿ ಪರ್ಪಸ್ ಆಗಿ ನಾವು ಮೆರವಣಿಗೆಗೆ ಮತ್ತು ನಮ್ಮ ಎಲ್ಲೆಲ್ಲಿ ಜನಸಂದಣಿ ಸೇರುವಂಥ ಪ್ರಮುಖ ಸ್ಥಳಗಳಲ್ಲಿ ನಾವು ಪಾಯಿಂಟ್ಗಳನ್ನ ಹಾಕ್ಕೊಂಡಿರ್ತೀವಿ. ಯಾವುದೇ ಅಡೆತಡೆ ಆಗದಂತೆ ನಾವು ನೋಡ್ಕೊಳ್ತೀವಿ. ಆಮೇಲೆ ಟ್ರಾಫಿಕ್ ತುಂಬ ಸಮಸ್ಯೆ, ಒಂದೇ ಹೈವೇ ಇರೋದ್ರಿಂದ ನಮಾಜ್ಗೆ ಈಗ ಇತ್ತೀಚೆಗೆ ಈದ್ಗಾ ಮೈದಾನ ವ್ಯಾಪ್ತಿ ಕಡಿಮೆ ಇರೋದ್ರಿಂದ ರಸ್ತೆಗಳಲ್ಲೆಲ್ಲ ಪೂರ್ವ ವ್ಯವಸ್ಥೆ ಆಗ್ತಾ ಇದೆ. ಸ್ವಲ್ಪ ಎಲ್ಲ ಸಮುದಾಯದವರು ಸ್ವಲ್ಪ ವೆಹಿಕಲ್ಗಳನ್ನ ಒಂದು 100 ಮೀಟರ್ ದೂರದಲ್ಲಿ ನಿಲ್ಲಿಸಿ ಬರೋದ್ರಿಂದ ಅಲ್ಲಿ ಈದ್ಗಾ ಮೈದಾನದ ಸುತ್ತಮುತ್ತ ವೆಹಿಕಲ್ಗಳು ಟ್ರಾಫಿಕ್ ಆಗದಂಗೆ ನೋಡ್ಕೊಳ್ಬೇಕಾಗ್ತದೆ. ತಾವೆಲ್ಲ ಸಹಕಾರ ಕೊಡಬೇಕು. ಇವತ್ತೇ ಒಂದು ಶಾಂತಿ ಸಭೆ ಇದೆ. ರಂಜಾನ್ ಹಬ್ಬ ಮತ್ತೆ ಯುಗಾದಿ ಹಬ್ಬ ಮತ್ತೆ ಏನ್ ಹಬ್ಬ 3 ಹಬ್ಬ ಬಂತು. ಈಗ ನಾವು ಫಸ್ಟ್ ರಂಜಾನ್ ಹಬ್ಬ ಬಗ್ಗೆ ಹೇಳ್ಕೊಂಡು, ಪವಿತ್ರ ರಂಜಾನ್ ನಾವು 1 ತಿಂಗಳು ಉಪವಾಸ ಇಡ್ತೇವೆ. ನಾವು ಉಪವಾಸ ಇಡುದು ಚಂದ್ರ ನೋಡ್ಕೊಂಡು ಇಡುದು, ಚಂದ್ರ ನೋಡ್ಕೊಂಡು ಬೀಳುದು. ಇವತ್ತು ನಮ್ದು 28ನೇ ಉಪವಾಸ. ಹೀಗೆ ನಾಳೆ 29ನೇ ಉಪವಾಸ. ನಾಳೆ ರಾತ್ರಿಗೆ ಚಂದ್ರ ನೋಡ್ಬೋದು. ನಾಳೆ ರಾತ್ರಿಗೆ ಚಂದ್ರ ನೋಡ್ರೆ ನಮ್ದು 31ಗೆ ಹಬ್ಬ ಆಗ್ತೀವಿ. ಮಂಡ್ಯ ದಿವಸ ಹಬ್ಬ ಆಗ್ತದೆ. 29 ದಿವಸ ಆಗ್ತೀವಿ. ಅಕಸ್ಮಾತ್ ಮಾತ್ರ ನಾಳೆ ಸಂಜೆ ಚಂದ್ರ ನೋಡ್ಲಿಲ್ಲ ಅಂದರೆ ಮಂಗಳವಾರ ದಿವಸ ಹಬ್ಬ ಆಗ್ತದೆ. 1 ತಾರೀಕಿಗೆ ಹಬ್ಬ, ಮಂಗಳವಾರ 1 ತಾರೀಕು. ಹೀಗೆ ನಾವು 1 ತಿಂಗಳು ಉಪವಾಸ ಮಾಡಿದ ನಂತರ ನಾವು ಹಬ್ಬ ಆಚರಿಸುತ್ತೇವೆ. ನಮ್ದು ಹಬ್ಬ ಅಂದ್ರೆ ಸಿಂಪಲ್ ಹಬ್ಬ, ಯಾವುದು ದೊಡ್ಡ ಹೂವ ಏನಿಲ್ಲ. ಹೀಗೆ ಕೆಲವು ನಮ್ಮ ಬಾಂಧವರು ರಂಜಾನ್ ಬಾಜಾರ್ ಇದೆ, ರಂಜಾನ್ ಹಬ್ಬದ ಬಾಜಾರ್. ಆ ಹಬ್ಬಗೆ ಮತ್ತೆ ಆ ಬಾಜಾರ್ಗೆ ಸಂಬಂಧ ಇಲ್ಲ. ಅದು ನಾವು ನಮ್ಮ ಭಾಷೆಯಲ್ಲಿ ನಾವು ಹೇಳ್ತೀವಿ. ನಮ್ಮ ಇಸ್ಲಾಂ ಧರ್ಮದಲ್ಲಿ ನಮ್ದು 2 ಹಬ್ಬ. ಇದೊಂದು ಹಬ್ಬ ಮತ್ತೆ ನಾವು ಬರ್ತೀವಿ, ಇದೊಂದು ಹಬ್ಬ. ಇದು ನಮ್ಮ ದೊಡ್ಡ ಹಬ್ಬ ಇದೆ. ನಾವು 29 ದಿವಸ 30 ದಿವಸ ಉಪವಾಸ ಇಟ್ಟ ನಂತರ ನಾವು ಹಬ್ಬ ಆಚರಿಸುತ್ತೇವೆ. ಈಗ ಚಂದ್ರ ನೋಡಿದ ನಂತರ ನಮ್ಮಲ್ಲಿ ಉಂಟು, ನಾವೀಗೆ 30 ದಿವಸ ಹಾಗೆ ಉಪವಾಸ ಇಡ್ತೇವೆ. ಆ ಉಪವಾಸ ನಮ್ದು ಸರಿಯಾಗಬೇಕಾದ್ರೆ ನಾವು ಬಡವರಿಗೆ ಆ ರಾತ್ರಿ ನಾವು ಇಲ್ಲಿ ಅಕ್ಕಿ ಎಲ್ಲ ತಿಂತಾರೆ, ಅದೇ ನಾವು ದಾನ ಮಾಡ್ತೇವೆ. ಫಸ್ಟ್ 40ಗೆ ಚಿನ್ನನಪಳ್ಳಿಂದು ಮೆರವಣಿಗೆ ಸೀದಾ ಚೌಕ್ ಬಾಜಾರ್, ಮೊಹಮ್ಮದ್ ಅಲಿ ರೋಡ್, ಆಮೇಲೆ ಮೇನ್ ರೋಡ್, ಮಾರಿಘಟ್ಟ, ಓಲ್ಡ್ ಬಸ್ ಸ್ಟ್ಯಾಂಡ್, ನಂತರ ಸೀದಾ ಹೈವೇ ಬರ್ತೀವಿ.
ಹೈವೇಂದು ಇಲ್ಲಿ ನೂರುಪಳ್ಳಿ ಹತ್ರ ಈದ್ಗಾ ರೋಡ್ ನಲ್ಲಿ ಕ್ರಾಸ್ ಮಾಡಿ ಈದ್ಗಾಗೆ ಹೋಗ್ತೀವಿ ನಾವು. ಅಲ್ಲಿ ಒಂದ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಮ್ದು ಪ್ರೇಯರ್ ಎಲ್ಲ ಆಗ್ತೀವಿ, ನಮಾಜ್ ಆಗ್ತಿವಿ, ಖುತ್ಬಾ ಆಗ್ತಿವಿ. ಆಮೇಲೆ ಮತ್ತೆ ಅದೇ ಮೆರವಣಿಗೆ ಬಂದರ್ ರೋಡ್ದು, ಸರ್ಕಲ್ದು, ಮತ್ತೆ ಹೈವೇ ರೋಡ್ದು, ಮತ್ತೆ ಓಲ್ಡ್ ಬಸ್ ಸ್ಟ್ಯಾಂಡ್, ಸುಲ್ತಾನ್ ಕೇರಿಂದ ನಮ್ಮ ಜಾಮಿಯಾ ಪಳ್ಳಿ ಎಲ್ಲಿಂದ ಹೋಗಿ ಅಲ್ಲಿ ಬಂದು ಮತ್ತೆ ಸೆಕೆಂಡ್ ನಮ್ದು ಹಬ್ಬ ಇರೋದು ಯುಗಾದಿ. ಈಗ ನಮ್ಮ ಡಿವೈಸ್ ನಮ್ಮನೆ ದೇವಸ್ಥಾನದಲ್ಲಿ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಆಚರಿಸ್ತೀವಿ, ಅದು ಒಂದಾಯ್ತು. ಮತ್ತೆ ನಮ್ದು ಹೀಗೆ ರಥೋತ್ಸವ ನಾವೆಲ್ಲ ತೇರ್ ಹಬ್ಬ ಇಡ್ತೀವಿ ನಾವು. ಅದೇ ಭಟ್ಕಳದ ಒಂದು ಹಿಸ್ಟ್ರಿ ಉಂಟು ಅದಕ್ಕೆ. ಆ ರಥ ಎಂದ್ರೆ ಒಂದು ಕಾಲದ ಭಟ್ಕಲ್ಗೆ ಆಗ್ತೇ ಉಂಟು. ಇಲ್ಲಿ ತೇರ್ ಹಬ್ಬ ಇರಲಿ ಮತ್ತೆ ಯಾವುದೋ ಒಂದು ಹಬ್ಬ ಇರಲಿ, ಎಲ್ಲರ ಕೋಮಿನ ಒಳ್ಳೆ ರೀತಿಯಿಂದ ಯಾವಾಗ ಹಬ್ಬ ಆಚರಿಸ್ತೇವೆ ಇಲ್ಲಿ. ಮತ್ತೆ ಒಂದ್ ಕಾಲದಲ್ಲಿ ತೇರ್ ಹಬ್ಬಕ್ಕೆ ನಾವು ಹಿಡಿದು ಅಲ್ಲ, ಎಲ್ಲ ಮುಸ್ಲಿಂ ಜನ ಅವಾಗ ಆ ಟೈಮ್ಲಿ ಅಲ್ಲಿ ಸೇರ್ತಿದ್ದು, ತೇರ್ ಬಾಜಾದಲ್ಲಿ ಮುಸ್ಲಿಂ ಜನ ಎಲ್ಲ ಸೇರ್ತಿದ್ದು. ನಾವೆಲ್ಲ ಸೇರ್ಸಿ ಎರಡು ಹಬ್ಬ ಒಳ್ಳೆ ರೀತಿಯಿಂದ ಆಚರಣೆ ನಮಗೆ ಒಂದು ಅವಕಾಶ ಮಾಡಿದ್ರು. ನಮ್ಮ ಜೈ ಹಿಂದ್, ಜೈ ಕರ್ನಾಟಕ. ಫಸ್ಟ್ ಈಗ ನಮ್ಮ ರಂಜಾನ್ ಹಬ್ಬ ಒಂದು ದಿನದಿಂದ ಏನು ಉಪವಾಸ ಬೆಳೆದುಕೊಂಡು ನಮ್ಮ ಬಜಾರ್ನಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಜನ ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಾವು ಅಭಿನಂದನೆ ಹೇಳ್ತೀವಿ ಫಸ್ಟ್ಗೆ. ಯಾಕಂದ್ರೆ ಸ್ವಲ್ಪ ಸಣ್ಣ ಪುಟ್ಟ ಬಾಜಾರ್ ಅಲ್ಲ, ದೊಡ್ಡ ಬಾಜಾರ್ ಅಲ್ಲ. ಬಾಕಿ ನಮ್ಮ ತೇರ್ ಬಾಜಾರ್ ಹೆಂಗಾಗ್ತದೆ, ನಮ್ಮ ಅದನ್ನು ಬಾಜಾರ್ ಆಗ್ತದೆ. ಮತ್ತೆ ಒಂದು ಮುರುಡೇಶ್ವರದ ದೊಡ್ಡ ಬಾಜಾರ್ ಆಗ್ತದೆ, ಅದೆಲ್ಲ ಆಗ್ತದೆ. ಇದು ಒಂದು ಜಿಲ್ಲೆದ ಬಾಜಾರ್ ಆಗ್ತದೆ. ರಂಜಾನ್ ಹೆಸರಲ್ಲಿ ಇನ್ನೊಂದು ಜಿಲ್ಲೆ ಜನ ಬರ್ತಾರೆ, ಪರ್ಚೇಸ್ ಮಾಡ್ತಾರೆ. ಅದು ಚಂದ ನೋಡೋದಿಲ್ಲ. ನೈಟಿಗೆ ಹೋಗಿದ್ರೆ ಬೆಳಗ್ಗೆ ಏನು ಇರುವುದಿಲ್ಲ ಫಸ್ಟ್. ಈಗ ನಾವು ಮೆರವಣಿಗೆ ಹೇಳ್ತೀವಿ, ಮೆರವಣಿಗೆ ನಂತರ ಅವ್ರು ಹೇಳಿದ್ರು ವಾಲೆಂಟಿಯರ್ಸ್ ಎಲ್ಲ ನಾವು ಹಾಕ್ತೀವಿ. ಸಾಧಾರಣ ಒಂದು 100 ಜನ ನಮ್ಮ ವಾಲೆಂಟಿಯರ್ ಇರ್ತಾರೆ ಸರ್. ಅಲ್ಲಿ ನೀವು ಟೆನ್ಷನ್ ಮಾಡ್ತಾರೆ. ನಮ್ಮ 100 ಮಂದಿ ಪಕ್ಕ ನೋಡಿ ನಮ್ಮ ಜನ ಇರ್ತಾರೆ. ವೆಹಿಕಲ್ ಹೋಗ್ಲಿಕ್ಕೆ ಕೊಡೋದಿಲ್ಲ, ಪೊಲೀಸ್ನಲ್ಲಿ ಇರ್ತಾರೆ. ಮತ್ತೆ ಆ ಕಡೆ ಮಕ್ಕಳು ಬರುವ ಅದೇನು ಪೊಲೀಸ್ ಇದ್ದರೆ ನಮ್ಮ ಜನನೇ ಇರ್ತಾರೆ. ಯಾರು ವೆಹಿಕಲ್ ಹೊಡಕೊಂಡ ಅವರ ಹ್ಯಾಂಡಿಕ್ಯಾಪ್ ಅಥವಾ ಎಮರ್ಜೆನ್ಸಿ ಜನಕ್ಕೆ ಮತ್ತೆ ನಮ್ಮ ಈಗ ಪಕ್ಕದ ನಮ್ಮ ಇಂಗ್ಲಿಷ್ ಸ್ಕೂಲ್ ದೊಡ್ಡ ಜಾಗ ಉಂಟು. ಅವರು ನಾವು ಪ್ರತಿ ವರ್ಷಗೆ ನಮಗೆ ಸಪೋರ್ಟ್ ಮಾಡ್ತಾರೆ. ಅವ್ರು ಫುಲ್ ಮೈದಾನ ಉಂಟು, ಗ್ರೌಂಡ್ ಉಂಟು ಅಲ್ಲಿ ಶಾಲೆದು. ಇವೆಲ್ಲ ಜಾಗ ಕಡಿಮೆ ಆಗ್ತದೆ. ಅದು ಮುಂದೆಗೆ ನಾವು ಬೇರೆ ಒಂದು ಪ್ಲಾನ್ ಮಾಡಬೇಕು. ಈಗ ಅದು ಬಾರಿ ಟೌನ್ ನಲ್ಲಿ ಮೊದಲೇ ಟೌನ್ಗೆ ಸಾಕಾಗ್ತದೆ. ಈಗ ನೀವು ಸ್ಕೂಲ್ ಪಕ್ಕದ ಶಾಲೆ ಗ್ರೌಂಡ್ ಉಂಟು. ಆ ಗ್ರೌಂಡ್ ಇದೆಲ್ಲ ಸೇರಿ ನಾವು ಅಡ್ಜಸ್ಟ್ ಮಾಡಿ ಹೋಗ್ತೀವಿ. ಅದ ನಂತರ ಎಲ್ಲ ಕ್ಲೋಸ್. ಇದೊಂದು ಆಯ್ತು ಹಬ್ಬ. ಸೆಕೆಂಡ್ ನಮ್ಮ ಯುಗಾದಿ ಹಬ್ಬ ಒಂದು ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ. ಥರ್ಡ್ ನಮ್ಮ ಇದು ತೇರ್ ಹಬ್ಬ, ದೊಡ್ಡ ಹಬ್ಬ ಇದು. ಅದು ನಮ್ಮ ಜಿಲ್ಲೆದು ದೊಡ್ಡ ತೇರು. ಇಲ್ಲಿ ಆಗುದಿಲ್ಲ ಮೇಡಮ್, ಇಷ್ಟು ದೊಡ್ಡ ರಥ ಮಾಡಿ ಹೇಳುವುದು ಅಂತಾರೆ ಭಟ್ಕಳಲ್ಲಿ ಮಾತ್ರ. ಅದು ಬಾಕಿ ಸಣ್ಣ ಪುಟ್ಟ ಮಾಡ್ತೀವಿ. ಅದನ್ನೆಲ್ಲ ನಮ್ಮ ಜನ ಎಲ್ಲ ಜನ ಸೇರಿ ಮಾಡ್ತೀವಿ. ಅದ್ರ ಬಗ್ಗೆ ನಮ್ಗೆ ಏನು ಇದೆಲ್ಲ ಚಂದ ರೀತಿಯಲ್ಲಿ ಆಗ್ಬೇಕು. ಇದು 3 ಹಬ್ಬ ಬಿಟ್ಟು ನಮ್ಗೆ ಒಂದು ಇಂಪಾರ್ಟೆಂಟ್ ಹಬ್ಬ ನಮ್ಗೆ ಒಟ್ಟಿಗೆ ಹೈವೇ ರೋಡ್. ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾನೋ ನಮ್ಗೆ ಇನ್ನೂ ರೇಟ್ ಕೆಲಸ ಆಗ್ತಿಲ್ಲ ಮೇಡಮ್. ಅದು ಬಾರಿ ನಮ್ಗೆ ಹಬ್ಬ ಇವತ್ತಾಗ್ತದೆ ಹೋಗ್ತದೆ. ನಮ್ಮ ಎಲ್ಲ ಭಟ್ಕಳ ಮುಖಂಡರು ಮತ್ತೆ ಪತ್ರಕರ್ತರ ಮಿತ್ರರು ಎಲ್ಲ ಇದ್ದಾರೆ. ಇನ್ನು ಮೇಡಮ್ ಪ್ಲೀಸ್ ನಮ್ಮ ಮಾತು ಕೇಳಿ. ಯಾಕಂದ್ರೆ ಇಲ್ಲಿ ಮಳೆ ಇಲ್ಲ. ಈ ಮಳೆ ಸ್ಟಾರ್ಟ್ ಆದ್ರೆ ಮತ್ತೆ ಕೆಲಸ ಆಗುದಿಲ್ಲ. 1000 ಜನ ತೀರೋಗೋದಾರೆ. ನೀವು ಮೊನ್ನೆ ಬಂದಂತ ಒಂದು ಮೀಟಿಂಗ್ ಮಾಡಿದ್ರೆ ಅಂತ ಆ ಮೀಟಿಂಗ್ ನಲ್ಲಿ ನೀವು ಬರಲಿಲ್ಲ, ಮೀಟಿಂಗ್ ಕ್ಯಾನ್ಸಲ್ ಆಯ್ತು. ಅದ್ರ ಮುಂಚೆ ನೈನಾ ಮೇಡಮ್ ಇತ್ತು. ಅವಾಗ ನಾವು ಮೀಟಿಂಗ್ ನಲ್ಲಿ ಮಾತಾಡಿ ಎಲ್ಲ ರೆಡಿ ಆಯ್ತು. ಮಾರನೇ ದಿವಸ ಅವರು ಟ್ರಾನ್ಸ್ಫರ್ ಅಂತ ಅಲ್ಲಿಗೆಲ್ಲ ಹೋಗ್ತಾರೆ. ಅವ್ರು ಹೋಗ್ಬೇಕಾದ್ರೆ ಒಂದು ಮಾತಾಡ್ಲಿಕ್ಕೆ ನಾವೆಲ್ಲ ಮುಖಂಡರು, ನಾವೆಲ್ಲ ನಡ್ಕೊಂಡು ನಡ್ಕೊಂಡು ಎಲ್ಲರೂ ಸಮಾಜ ಮುಖಂಡರು ನಾವು. ಈಗ ನಾವೆಲ್ಲ ಜನಪ್ರತಿನಿಧಿ, ನೀವು ಅಧಿಕಾರಿ. ಜನಪ್ರತಿನಿಧಿ ಅಧಿಕಾರಿ ಜೋಡಿಸಿದ್ರೆ ಮಾತ್ರ ಕೆಲಸ ಆಗುದಲ್ಲ. ಅದು ಬಾರಿ ದುಃಖ ಇತ್ತು ನಮಗೆ. ಅದು ನೀವು ಬಂದಂತ ಒಂದು ಮೀಟಿಂಗ್ ನಮ್ಮ ಜೊತೆ ಆಗಲಿಲ್ಲ. ಎಷ್ಟೋ ನಿಮ್ ಜೊತೆ ಒಂದು ಮೀಟಿಂಗ್ ಆಗ್ಬೇಕಾಯ್ತು. ಜನರಲ್ಲಿ ನೀವು 10,000 ಚಾರ್ಜ್ ತಗೊಂಡಂತ ನೀವು ಊರ್ದು ಮುಖಂಡರಿಗೆ ಒಂದು ಸಭೆ ಮಾಡಬೇಕು. ಆ ದಿವಸ ಒಂದು ಮೀಟಿಂಗ್ ಇತ್ತು, ಯಾವುದು 15 ಜನವರಿ. ಅದು ಆಗ್ಲಿಲ್ಲ. ಇನ್ನು ಮಳೆ ಇದೆ. ಈ ಮಳೆ ನಂತರ ಹೈವೇ ಟೆಸ್ಟ್ ಚಾಲು ಹೋಗ್ತೇವೆ. ಅವ್ರಿಗೆ 5 ಜೊತೆ ನಮಗೆ ಭೇಟಿ ಆಗ್ಬೇಕು, ಇಲ್ಲ ನಾವು ಭೇಟಿ ಆಗ್ಬೇಕು. ನಾವು ಮಾತಾಡಿ ಡೈರೆಕ್ಟ್ ಆಗ್ಬೇಕು. ಪೊಲೀಸ್ ಮತ್ತೆ ಅರೆಸ್ಟ್ ಮಾಡೋದು. ಈಗ ನಾವು ತೀರ್ಮಾನ ಮಾಡಿ ಆಗಿದೆ. ನಮ್ದು ಇನ್ನು ಮುಸ್ಲಿಂ ಸೇರಿ ನಮ್ದು ನ್ಯಾಷನಲ್ ಹೈವೇ ಕಮಿಟಿ ಉಂಟು. ನೀವೀಗ ಮಾಡಲಿಲ್ಲ ಅಂದ್ರೆ ನಾವು ದೊಡ್ಡ ಪ್ರತಿಭಟನೆ ಮಾಡಿ ನಾವು ಭಾಗದ ಹೈವೇ ರೋಡ್ ಪುನಃ ಮಾಡ್ತೀವಿ. ನೀವು ಏನ್ ಬೇಕಾದ್ರೆ ಮಾಡಿ, ನೀವು ಅರೆಸ್ಟ್ ಮಾಡಿ ಏನ್ ಬೇಕಾದ್ರೆ ಮಾಡಿ, ನಮ್ಗೆ ಏನು ಆಗುದಿಲ್ಲ. ಇದರಲ್ಲಿ ನಮ್ಮ 3 ಜನ ಎಲ್ಲ ಒಂದು ಮೇಡಮ್ ನೀವು ಬಂದಿದ್ದು ನೀವು ಸ್ವಲ್ಪ ಸೀರಿಯಸ್ ತಗೊಳ್ಳಿ. DC ಮೇಡಮ್ ಸೀರಿಯಸ್ ತಗೊಂಡಾರೆ, MLA ಸೀರಿಯಸ್ ತಗೊಳ್ಳಿ. ಎಲ್ಲ ಮಾತಾಡ್ತಾರೆ, ಮುಗಿತಾರೆ, ಕೆಲಸ ಆಗುದಿಲ್ಲ. ಎಲ್ಲ ಸೀರಿಯಸ್ ತಗೊಳ್ರಿ ಮೇಡಮ್ ಪ್ಲೀಸ್. ನಮ್ಗೆ ಹಬ್ಬದಿಂದ ಇದೆ ಸಿನಲ್ ಉಂಟು. ಹೌದಲ್ರಿ? ನ್ಯಾಷನಲ್ ಹೈವೇ ಬಗ್ಗೆ ನಮ್ಗೆ ಸಿನಲ್ ಉಂಟು ಇಲ್ವಾ? ಲಾಸ್ಟ್ ಮಾತು ನಮ್ದು ಹಬ್ಬ ಬಂದಿದೆ. ಲಾಸ್ಟ್ ಹಬ್ಬ ನಮ್ದು KVL. ಇಷ್ಟವರೆಗೆ ಅವ್ರಿಗೆ ಬಂದ AW ಮಂಜುನಾಥ್ ಅವರು ಇದ್ದಾರೆ.
3-4 ವರ್ಷ ಹಿಂದೆ ಮೇಡಮ್, ಓಕೆ 3-4 ವರ್ಷ ಹಿಂದೆ ಹಬ್ಬ ದಿವಸ ಕರಡಿ ಇಲ್ಲ. ನಾವೆಲ್ಲ ಜನ ಈಗ ನೀಡ 4 ಜನ ಅವಾಗ ಟೆನ್ಷನ್ ಆಗಿ ಇಡೀ ಎಲ್ಲ ಮೆರವಣಿಗೆ ಕೊಳ್ಳಿ ಹೋಗ್ರು ಬಿಟ್ಟು ಆ ಮೆರವಣಿಗೆ ಸೀದಾ ಹೋಗಿ ಕೇಕ್ ಹಾಕ್ತಾರೆ. ಇದು ಆಗಿನ ಘಟನೆ ಅಂತ ರೀತಿ ಮತ್ತೆ ಅವರು ಬೇಡ ಮತ್ತೆ ಮುಂದೆ ಅಂತ ಹೇಳಿದ್ರು. ಅವರು ಒಳ್ಳೆಯಿದ್ದಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಉಂಟು. 18 ವರ್ಷದಿಂದ ಬರ್ತಾನೆ ಇದ್ದಾರೆ. ನಾನು ಮೊನ್ನೆಗೆ ಅವರು ಇದು ಪ್ಲಾಂಟ್ ಹೋಗಿ ಹೈಸ್ಕೂಲ್ನಲ್ಲಿ ಹೋಗಿ ಜನರೇಟರ್ ಹೊಸ ಹೊಸ ಇದು ಅವ್ರು ಪಾಪ ಮಾಡ್ಕೊಂಡು ನೀವು ಅಟೆನ್ಷನ್ ಇರಿ ಅಂತ ಮುಂದೆಗೆ ಏನಾಗ್ಲಿಕ್ಕೆ ಕೊಡಬೇಡ್ರೆ ಪ್ಲೀಸ್ ನಿಮ್ಮತ್ತ ರಿಕ್ವೆಸ್ಟ್ ಮಾಡಲಿಲ್ಲ ಅಧಿಕಾರಿಗೆ. ಆ ಟೈಮ್ನಲ್ಲಿ ಪೂರ್ಣ ಶಕ್ತಿ ಇದ್ದ ಜನ ಆಕಸ್ಮಿಕ ಏನಾಗುತ್ತೆ ನಮ್ಮ ಕೈಗೆ ಮಾಡಲಿಕ್ಕೆ ಸಾಧ್ಯ. ನೀವು ಸ್ವಲ್ಪ ಪ್ರಪ್ರಥಮವಾಗಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ಪವಿತ್ರ ರಂಜಾನ್ ಇನ್ ಅಡ್ವಾನ್ಸ್ ಶುಭಾಶಯ ಕೊಡ್ತೇನೆ. ಮತ್ತು ಈ ಹಬ್ಬ ಯಾವತ್ತೂ ಬಹಳ ಶಾಂತಿಯುತವಾಗಿ ನಡೆದಿದೆ. ಅದರಲ್ಲಿ ಹಿಂದೂ ಬಾಂಧವರಾಗಲಿ ಮುಸ್ಲಿಂ ಬಾಂಧವರಾಗಲಿ ಎಲ್ಲರೂ ಸೇರಿ ಜೊತೆಯಲ್ಲಿ ಹಬ್ಬ ಆಚರಿಸೋದು. ಹಬ್ಬ ಆಚರಿಸಲಿಕ್ಕೂ ಸಹ ಪೀಸ್ ಕಮಿಟಿ ಮೀಟಿಂಗ್ ಮಾಡುವುದೇ ನಮ್ಮದು ದುರ್ದೈವ. ಅದು ಅಂಥದ್ದು ಆಗಬಾರ್ದು. ಎಲ್ಲರೂ ಹಬ್ಬವನ್ನು ಆಚರಿಸ್ಬೇಕು. ಹಬ್ಬದ ಹೊರತಾಗಿ ಬೇರೆ ಏನು ಮಾಡ್ಬೋದು ಅಲ್ವಾ? ಎಲ್ಲೋ ಸಣ್ಣ ಸಣ್ಣ ಲಿಟ್ಲ್ ಸ್ಪಾರ್ಕ್ ವಿಲ್ ಬರ್ನ್ ದ ಹೌಸ್. ಆ ಲಿಟ್ಲ್ ಸ್ಪಾರ್ಕ್ ಏನದೆ ಅದ್ರ ಬಗ್ಗೆ ಜಾಗೃತಿ ಮಾಡಲಿಕ್ಕೆ ಆಡಳಿತ ವರ್ಗದವರು, DYSP ಸಾಹೇಬರು, ಪೊಲೀಸ್ ಸಿಬ್ಬಂದಿಯವರು ಬಹಳ ಜಾಗೃತಿಯನ್ನು ಹಿಂದಿನಿಂದಲೂ ಮಾಡ್ತಾ ಬಂದಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಎಸ್ಕಾಮ್ನವರಿಗೆ ಬಹಳ ಒಂದು ಪ್ರಶಂಸೆ ಕೊಟ್ಟಿದ್ದಾರೆ. ಅವರು ಬಹಳ ಖುಷಿಯಲ್ಲಿದ್ದಾರೆ. ಯಾಕಂದ್ರೆ ಒಂದು ತಿಂಗಳಿಗೆ 10,000 ಕೋಟಿ ರೂಪಾಯಿ ಅವ್ರಿಗೆ ಲಾಭ ಆಗ್ತಾ ಇದೆ. ಇಡೀ ಜಿಲ್ಲೆಯ ಕರೆಂಟ್ ಅನ್ನು ಭಟ್ಕಳದವರು ಒಬ್ಬರು ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಸಾಧಾರಣ 7 ಗಂಟೆಗೆ 6 ಗಂಟೆಗೆ ಟ್ರಿಪ್ ಆಗ್ತಾ ಇರ್ತದೆ. ಅವರು ಅದ್ರ ಬಗ್ಗೆ ಕಾಳಜಿ ತಗೊಳ್ತಾ ಇದ್ದಾರೆ. ಅದೇನು ಆಗೋದಿಲ್ಲ. ವಿಷಯ ಇಷ್ಟೇ, ನಮ್ಮ ಯುಗಾದಿ ಹಬ್ಬಕ್ಕೂ ರಂಜಾನ್ ಹಬ್ಬಕ್ಕೂ ಭಟ್ಕಳ ತೇರಿಗೂ ನಾವೆಲ್ಲರೂ ಒಂದಾಗಿ ಹಬ್ಬ ಆಚರಣೆ ಮಾಡೋಣ. ಭಟ್ಕಳ ತೇರಿನ ಹಬ್ಬದ ಆಚರಣೆಯಲ್ಲಿ ನಾವು ಫಸ್ಟ್ ಮುಸ್ಲಿಂ ಬಾಂಧವರಿಗೆ ತೇರು ಎಳೆಯುವಾಗ ಬಾಂಧವರಿಗೆ ಅವ್ರಿಗೆ ಆಮಂತ್ರಣ ಕೊಡ್ತೇವೆ. ಅದು ವಾದ್ಯದಲ್ಲಿ ಹೋಗ್ತೇವೆ, ವಾದ್ಯದಲ್ಲಿ ಹೋಗ್ತೇವೆ. ಅವ್ರಿಗೆಲ್ಲರಿಗೂ ನಮ್ಮ ಮೇಲೆ ಗೌರವ ಇದೆ, ನಮಗೂ ಅವ್ರ ಮೇಲೆ ಗೌರವ ಇದೆ. ಈ ರಂಜಾನ್ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯ ಕೊಡ್ತೇನೆ. ಮತ್ತು ನಿಮ್ಮಿಂದ ನಮ್ಮ ಯುಗಾದಿ ಹಬ್ಬಕ್ಕೂ ಮತ್ತು ನಮ್ಮ ಜಾತ್ರೆಗೆ ಸರ್ವ ರೀತಿಯ ಸಹಕಾರ ತಾವೆಲ್ಲರೂ ಕೊಡ್ತೀರಿ ಅಂತೇಳಿ ತುಂಬ ಭರವಸೆಯಿಂದ ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ AC ಮೇಡಮ್ ಅವರಿಗೂ ಮತ್ತು DYSP ಸಾಹೇಬರಿಗೂ ಎಲ್ಲ ಆಡಳಿತ ಮಂಡಳಿಗೂ ಅನಂತ ವಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇತ್ತೀಚಿನ ದಿನಗಳಲ್ಲಿ ಶಾಂತಿ ಸಭೆಯನ್ನ ಹಬ್ಬ ಹರಿದಿನಗಳು ಬಂದಾವಾಗ ಏರ್ಪಡಿಸುವುದು ಸಹಜ. ಯಾಕಂತಂದ್ರೆ ಶಾಂತಿ ಸಭೆಯನ್ನ ಏರ್ಪಡಿಸಲೇಬೇಕು. ಯಾಕಂತ ಹೇಳಿದ್ರೆ ನಮ್ಮ ಅನಾನುಕೂಲತೆ ಏನಿರುತ್ತೆ ಅಥವಾ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಏನು ಸಹಾಯ ಸಹಕಾರ ಬೇಕು ಅದ್ರ ಬಗ್ಗೆ ಚರ್ಚೆ ಆದ್ರೆ ಬಹಳ ಉತ್ತಮ. ಇಲ್ಲಿವರೆಗೂ ಅನೇಕ ಸಂದರ್ಭಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ನಾವು ಕೆಲವೊಂದು ಅನೇಕ ವರ್ಷಗಳ ಹಿಂದೆ ಕೆಲವು ಕಹಿ ಘಟನೆ ಬಿಟ್ಟರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಮುಸ್ಲಿಂ ಸಹೋದರರು ಮತ್ತು ಹಿಂದೂ ಸಹೋದರರು ಎಲ್ಲ ಒಂದು ಸೌಹಾರ್ದ ರೀತಿಯಲ್ಲಿ ನಾವು ಹಬ್ಬಗಳನ್ನು ಆಚರಿಸ್ಕೊಂಡು ಬಂದಿರ್ತೇವೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಲ್ಲೋ ಕೆಲವೊಂದು ಸಣ್ಣ ಪುಟ್ಟ ಏನಾದರೂ ಕಲಹ ಆದರೆ ಅದನ್ನು ಈಗಾಗಲೇ ನನಗೆ ಭಾಳ ಖುಷಿ ಉಂಟು. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಈ ವಿಷಯದಲ್ಲಿ ಹಿಂದಿನಗಿಂತ ಹೆಚ್ಚಿನ ರೀತಿಯಲ್ಲಿ ಈಗ ಬಹಳ ಜಾಗರೂಕತೆಯಾಗಿದ್ದಾರೆ. ಯಾವುದೇ ಒಂದು ವಿಷಯದಲ್ಲಿ ಇರಲಿ ಸಡನ್ ಆಗಿ ಅವರು ಎಂಟರ್ ಆಗಿ ಆ ಒಂದು ಇರ್ತಕ್ಕಂಥ ಸಂಘರ್ಷವನ್ನು ಕೂಡಲೇ ಶಮನ ಮಾಡಲಿಕ್ಕೆ ಅವರು ಡಿಪಾರ್ಟ್ಮೆಂಟ್ ಬಹಳ ಶ್ರಮ ಪಡ್ತಾ ಇದ್ದಾರೆ. ನಾನು ಇತ್ತೀಚಿನ ದಿನಗಳಲ್ಲಿ ಬಹಳ ನೋಡಿದ್ದೇನೆ. ಹಾಗೆ ಮುಂದುವರಿಬೇಕು ಅದೇ ರೀತಿ ಅಂತ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಾವು ಒಂದು ತಿಳ್ಕೊಳ್ಬೇಕು, ನಾವು ಹಬ್ಬವನ್ನು ಆಚರಣೆ ಮಾಡ್ತೇವೆ. ಅದಕ್ಕೆ ಯಾಕೆ? ಭಗವಂತನ ಒಂದು ನೆನಪು ಮಾಡಿಕೊಳ್ಳಿಕ್ಕೆ ಆ ಒಂದು ಹಬ್ಬವನ್ನು ಆಚರಣೆ ಮಾಡ್ತೇವೆ. ನಾವು ಆ ದೇವರು ಈ ದೇವರು ಅನ್ನೋದಕ್ಕಿಂತ ಎಲ್ಲ ದೇವರು ಒಬ್ಬನೇ, ಭಗವಂತ ಒಬ್ಬನೇ ಅನ್ನುವಂತ ಒಂದು ದೃಷ್ಟಿಕೋನ ನಾವು ಇಟ್ಕೊಂಡ್ರೆ ನಮ್ಮಲ್ಲಿ ಯಾವುದೇ ಕಲಹ ಆಗಲಿ, ಯಾವುದೇ ಒಂದು ಸಂಘರ್ಷ ಆಗಲಿ, ಯಾವುದೇ ರೀತಿಯ ಏನೂ ಆಗೋದಿಲ್ಲ. ಅದಕ್ಕಾಗಿ ನಾವೆಲ್ಲ ಒಂದೇ. ನಮಗೆ ನೀರು, ಗಾಳಿ, ಬೆಳಕು, ಭೂಮಿ ಎಲ್ಲ, ಆಕಾಶ ಎಲ್ಲ ಒಂದೇ ಇರೋದ್ರಿಂದ ನಾವೆಲ್ಲ ಒಂದೇ ಆಗಿರ್ಬೇಕು ಅನ್ನುವಂಥ ವಿಚಾರವನ್ನ ಮಾಡಿದವಾಗ ನಾವೆಲ್ಲ ಸಹಬಾಳ್ವೆಯಿಂದ ಈ ಒಂದು ಹಬ್ಬವನ್ನ ಆಚರಣೆ ಕೊಳ್ಳೋಣ ಅಂತ ಹೇಳ್ತಾ, ಮತ್ತೊಂದು ವಿಶೇಷವಾಗಿ ಈ ನಮ್ಮ ಇನಾಯತುಲ್ಲಾ ಸಾಹೇಬರು ಒಂದು ಮಾತು ಏನು ಹೇಳಿದ್ರೆ,
ಈ ಹೈವೇ ನಾನು ಸಹ ಬಹಳ ದಿವಸದಿಂದ ಗಮನ ಕೊಡ್ತಾ ಇದ್ದೇನೆ. ಈ ಹೈವೇ ವಿಚಾರದಲ್ಲಿ ಎಷ್ಟು ಬಹಳ ನಮ್ಮ ನಾರ್ತ್ ಕೇರಳದಲ್ಲಿ ಹೈವೇ ಅನ್ನೋದು ಅಂತ ಧರ್ತಿ ಅಂದ್ರೆ ಏನೇನು ಸರಿಯಾದ ಕೆಲಸ ಆಗಲಿಲ್ಲ ಇನ್ನುವರೆಗೂ. ಆ ಕೆಲಸ ಇನ್ನುವರೆಗೂ ಯಾವುದೇ ಸರಿಯಾದ ಕೆಲಸ ಆಗಲಿಲ್ಲ. ನೋಡಿ, ಇಲ್ಲಿ ನಾವು ಶಿರೂರು ದಾಟಿದ್ರೆ ಇಡೀ ಸೌತ್ ಕೇರಳದಲ್ಲಿ ಯಾವ ರೀತಿ ಹೈವೇ ಮಾಡಿದ್ದಾರೆ. ಇಡೀ ನಮ್ಮ ನಾರ್ತ್ ಕೇರಳವನ್ನು ನೋಡಿ ನಮಗೆ ಬೇಜಾರಾಗ್ತದೆ, ನಾವೇ ನಾಚಿಕೆ ಪಡೋದು ಅಂತ ಒಂದು ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಈ ತಾವು ಹೊಸದಾಗಿ ಬಂದಿದ್ದೀರಿ, ಇದ್ರ ಬಗ್ಗೂ ಸಹ ಗಮನ ಹರಿಸಿ, ಮತ್ತ ನಾವು ಎಲ್ಲ ಒಂದೇ, ಹಿಂದೂ ಮುಸ್ಲಿಂ ನಾವೆಲ್ಲ ಒಂದೇ ಅಣ್ಣ ತಮ್ಮದಲ್ಲಿ ಇದ್ದೇವೆ. ಇದರ ಬಗ್ಗೆ ಯಾವುದೇ ಭೇದ ಇಲ್ಲ ನಮ್ಮಲ್ಲಿ. ನಾವೆಲ್ಲ ಒಟ್ಟು ರೀತಿಯಿಂದ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳ್ಕೊಳ್ತಾ ಅವಕಾಶಕ್ಕಾಗಿ ಒಂದು ಮಾತು ಮುಗಿಸ್ತೀವಿ. ये मेन हम इसका उद्देश्य रमजान का हम लोग को जो है थोड़ा सा अपने स्पिरिचुअली हम लोग को स्ट्रॉन्ग होना है और हम लोग को अपना रमजान ये हमारा, इसीलिए हम लोग एक महीने का बातचीत करते हैं. ये दिस मंथ ऑफ रमजान एक्चुअली दिस इज मंथ ऑफ पीस, मंथ ऑफ टॉलरेंस, मंथ ऑफ चैरिटी, मंथ ऑफ शेयरिंग what I should say, month of sharing, that's I mean our everything with each other. This is month of goodness, this is month of forgiveness, and this is month of sharing or caring to each other. ये इस रमजान का जो हमारा उद्देश्य आपने अभी बोला, इससे के ऊपर क्रिएटर ने, ऊपर वाले ने एक ही है, गॉड बनाने वाला. और हमारा पवित्र कुरान भी यही कहता है कि जो इंसानियत के लिए इस दुनिया में अच्छा है वो ऊपर वाले के नजर में अच्छा है. Who is better? The best person in the eyes of God. जो लोगों के लिए, इंसानियत के लिए और इनके लिए जो है जो बेहतर है, तो मानवता के लिए, इंसानियत के लिए, ह्यूमैनिटी के लिए, ये उद्देश्य है हमारा रमजान का. तो इसीलिए चाहे हमारा भटकल की, जैसे हमारे आपने भी कहा, हमारे पार्टी के अध्यक्ष भटकल पे हमारी अपनी पुरानी हिस्ट्री है और हमारी इतनी रिच हिस्ट्री है. यहाँ पे आप थोड़ा सा 100 ईयर्स की या 50 साल की या 15-20 साल तक की आप हिस्ट्री अगर भटकल की देखेंगे तो शायद पूरी इंडिया में भटकल जैसा आपको जो यहाँ पे जो कम्युनल हार्मनी है, जो ब्रदरहुड है, जो भाईचारा है, जो आपस में हम लोग जो रेस्पेक्ट ऑफ कास्ट, क्रीड एंड रिलीजन यहाँ पे जिस तरह हम लोग रहते हैं. तो अभी मैं भी फ्रॉम लास्ट अभी कुछ सालों से आया था थोड़ा सा एक, लेकिन मैं हमारे यहाँ पे पूरा हमारे मुखंड यहाँ पे हैं इस पर, मैं सबसे मेरी यही रिक्वेस्ट है, हम लोग भटकल को जो भी हो, हम लोग यहाँ पे जो माहौल है यहाँ पे पीस का, बाहमी रवादारी का, ब्रदरहुड का, और आपस में हम लोग मिले हुए हैं. मेरा आपसे सबसे विनती, मेरी रिक्वेस्ट है कि हम लोग इसको किसी तरह भी कायम रखना है, एट एनी कॉस्ट हम लोग को यहाँ पे पीस को हमको मेंटेन करना है. हमारे इसके बाद रमजान के बाद युगादी है, उसके बाद तेर हब्बा है. तेर हब्बा की हमारी हिस्ट्री है, उन्होंने पूरा बता दिया. अभी मेरी आपसे हम लोग बिल्कुल साथ में, मैं आपको दिल की गहराइयों से मुझसे आज तंजीम वतींदा आपको सबको बहुत ही दिल की विद द डेप्थ ऑफ माय हार्ट मैं आपको सबको जो है मुबारकबाद पेश करता हूँ रमजान की और हमारे युगादी की और तेर हब्बा की. और आई प्रे टू ऑलमाइटी अल्लाह, ये भटकल जैसे हम लोग चाहते हैं कि भटकल की एक पास हिस्ट्री है, तो पास उसके मुताबिक भटकल जो है यहाँ पे एक शुड बी यूनिक एग्जाम्पल फॉर रेस्ट ऑफ इंडिया. थैंक यू वेरी मच. ಹಾಗೆ ಪ್ರತಿ ವರ್ಷ ಬರುವಂತ ರಂಜಾನ್ ಹಬ್ಬ ನಮ್ಮ ಭಟ್ಕಳ ಜಾತ್ರೆ ಪ್ರತಿ ವರ್ಷ ಬರುವಂಥದ್ದು. ಅಂದ್ರೆ ನಮ್ಮ ಭಟ್ಕಳ ಜಾತ್ರೆ ದೊಡ್ಡ ಜಾತ್ರೆ, ರಂಜಾನ್ ಹಬ್ಬನೂ ದೊಡ್ಡದು. ಆದರೆ ರಂಜಾನ್ ಹಬ್ಬದಲ್ಲಿ ಏನು ಇವ್ರದ್ದು ಮೆರವಣಿಗೆ ಇರ್ತದೆ, ಮತ್ತೆ ಏನು ಅಲ್ಲಿ ಈದ್ಗಾದಲ್ಲಿ ಏನು ಇವರು ಪ್ರಾರ್ಥನೆಯನ್ನು ಮಾಡ್ತಾರೆ, ಅದೆಲ್ಲ ಇವತ್ತವರೆಗೂ ಏನು ತೊಂದರೆ ಆಗಲಿಲ್ಲ. ಇವತ್ತವರೆಗೂ ಏನು ತೊಂದರೆನೂ ಯಾರು ಮಾಡಲಿಲ್ಲ ಮತ್ತು ಆಗಲೂ ಇಲ್ಲ. ಅದಕ್ಕೆ ಎಲ್ಲವನ್ನು ನಾವು ಒಟ್ಟಾಗಿ ಇವತ್ತವರೆಗೂ ಏನು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದೀವಿ, ಜಾತ್ರೆಗಳನ್ನು ನಡೆಸ್ಕೊಂಡು ಹೋಗ್ತಿದೀವಿ. ಪ್ರತಿಯೊಬ್ಬರು ಒಳ್ಳೆ ರೀತಿಯಿಂದ ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಎಲ್ಲರೂ ಸೇರ್ಕೊಂಡು ಮಾಡಿ ಇವತ್ತವರೆಗೂ ನಡ್ಸ್ಕೊಂಡು ಹೋಗ್ತೇವೆ. ಹಾಗೆ ಭಟ್ಕಳ ಜಾತ್ರೆಯಲ್ಲೂ ಸಹ ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಇಲ್ಲಿ ನಾವು ಕರೆಕ್ಟ್ ಇದ್ರೆ, ನಾವು ಹಿಂದೂ ಮುಸ್ಲಿಂ ಕರೆಕ್ಟ್ ಇದ್ರೆ ನಿಮ್ಮ ಅಧಿಕಾರಿಗಳಿಗೆ ಯಾವ ಕೆಲಸನೂ ಕೊಡುವುದಿಲ್ಲ, ನಿಮ್ಮ ಅಧಿಕಾರಿಗಳಿಗೆ ಯಾವ ಕೆಲಸನೂ ಕೊಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಯಾಕಂದ್ರೆ ನಾವು ಇಲ್ಲಿ ಕರೆಕ್ಟ್ ಆಗಿ ಎಲ್ಲವನ್ನು ಕಾರ್ಯಕ್ರಮ ಮಾಡ್ಕೊಂಡು ಹೋದ್ರೆ ಅಧಿಕಾರಿಗಳು ಖಾಲಿ ನಮಗೆ ಸಪೋರ್ಟ್ ಆಗಿ ಇರ್ಲಿಕ್ಕೆ ಆಗ್ತದೆ. ಇಲ್ಲಿ ಏನಾಗ್ತದೆ ಅಂದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ನಡೆದಾಗ ನಾವೇ ಅದನ್ನು ಸರಿಪಡಿಸ್ಕೊಳ್ಳಿ.
ಅದನ್ನು ದೊಡ್ಡಕ್ಕೆ ಮಾಡ್ಕೊಂಡು ಹೋದ್ಕೊಳ್ಳಿ ಏನಾಗ್ತದೆ ಅಂತ ಹೇಳಿದ್ರೆ ನಾವೆಲ್ಲ ದಿಕ್ಕಾಪಾಲ ಆಗ್ಬಿಡ್ತೀವಿ. ಅವ್ರ ಪಾಡಿಗೆ ಅವರು ನಮ್ಮ ಪಾಡಿಗೆ ನಮ್ಮ ಹಿಂಗೆ ಬೆಳ್ಕೊಂತ ಹೋಗ್ತಾ ಇತ್ತು. ಅದಕ್ಕೆ ಅದನ್ನ ಆಗ್ಬಾರ್ದು. ನಾವೇನಂತ ಹೇಳಿದ್ರೆ ಬಡತನದಲ್ಲಿ ಹಿಂದೆಲ್ಲ ಆಗಿತ್ತು, ಈಗ ಅದನ್ನ ಯಾವ್ದು ಆಗ್ಲಿಲ್ಲ, ಅದು ಮುಂದೂ ಆಗುದ್ ಬೇಡ. ನಾವೆಲ್ಲರೂ ಒಳ್ಳೆ ರೀತಿಯಿಂದ ಈ ಜಾತ್ರೆಗಳನ್ನ, ಈ ರಂಜಾನ್ ಹಬ್ಬನ, ಈ ದೀಪಾವಳಿ ಹಬ್ಬ, ಪ್ರತಿಯೊಂದು ಹಬ್ಬಗಳು ಬರ್ತದೆ, ಅವಾಗ ನಾವೆಲ್ಲರೂ ಒಳ್ಳೆ ರೀತಿಯಿಂದ ನಡ್ಸ್ಕೊಂಡು ಹೋಗ್ಬೇಕು. ಒಂದು. ಎರಡನೇದಾಗಿ ಇಲ್ಲಿ ಖಾಲಿ ಮನುಷ್ಯ ಜನ್ಮ ಅಂತ ಹೇಳುದು ಹೆಂಗಾಗಿ ಇರುತ್ತೆ ಅಂತ ಹೇಳಿದ್ರೆ, ನಾವು ಇವತ್ತೇ ಇರ್ತೀವಿ, ನಾಳೆ ಇರುವುದಿಲ್ಲ. ಆದ್ರೆ ಹೋಗುದು ಎಲ್ಲರೂ ಒಂದೇ ಕಡೆ. ನಮ್ಗೆ ಸುಡ್ತಾರೆ, ಅವರಿಗೆ ದಮನ್ ಮಾಡ್ತಾರೆ. ಅದು ಹೋಗುದು ಒಂದೇ ಜಾಗ. ಅದಕ್ಕಾಗಿ ನಾವೆಲ್ಲ ಮನಸ್ಸು ಜನ್ಮದವ್ರು ಹೋಯ್ತು. ಅದ್ರ ಸಲುವಾಗಿ ನಾವು ಜಗಳ ಮಾಡ್ಕೊಂಡು ದ್ವೇಷ ಬೆಳೆಸ್ಕೊಂಡು ಮಾಡೋಕ್ಕಿಂತ ನಾವೆಲ್ಲರೂ ಒಂದಾಗಿ ನಮ್ಮ ಭಟ್ಕಳನ್ನ ಕಾಪಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳಿ ನಾವು ನಿಮ್ಮೆಲ್ಲರಲ್ಲಿ ವಿನಂತಿಗಳು ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಪ್ರಥಮವಾಗಿ ನಾಳೆ ಯುಗಾದಿ ಹಬ್ಬ. ಯುಗಾದಿ ಭಟ್ಕಳದ ಸಮಸ್ತ ಹಿಂದೂ ಮುಸ್ಲಿಂ ಎಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯವನ್ನ ಕೋರ್ತಾ, ಯುಗಾದಿ ಹಬ್ಬದ ವಿಶೇಷ ತಮಗೆಲ್ಲರಿಗೂ ತಿಳಿದ ಹಾಗೆ ನಮ್ಮ ಹಿಂದೂಗಳಿಗೆ ಹೊಸ ಹಬ್ಬ ನಾಳೆಯಿಂದ ಪ್ರಾರಂಭ ಆಗ್ತದೆ. ಹಿಂದೂಗಳಿಗೆ ಹಬ್ಬ ಈ ವರ್ಷ ಯುಗಾದಿ ಹಬ್ಬದಲ್ಲಿ ನಮ್ಮ ಹಿಂದೂ ಬಾಂಧವರು, ನಮ್ಮ ಪೊಲೀಸ್ ಇಲಾಖೆಯವರು ತಿಳಿಸಿದ ಹಾಗೆ ಶಿರಾಲಿ ಭಾಗದಲ್ಲಿ ಹೊಸದಾಗಿ ಒಂದು ಯುಗಾದಿ ಹಬ್ಬದ ವಿಶೇಷ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಹಬ್ಬ ಬಂತು ಅಂತ ಹೇಳಿದ್ರೆ ಖಾಲಿ ಹೆಸರಿಗಷ್ಟೇ ಇಲ್ಲ, ಹಬ್ಬ ಅಷ್ಟೇ ಅನ್ನೋ ಅಂತದ್ದು ಆಗ್ಬಾರ್ದು. ಆ ಹಬ್ಬಕ್ಕೆ ಒಂದು ವಿಶೇಷತೆ ಇರಬೇಕು ಅನ್ನೋ ಇದರಿಂದ ನಮ್ಮ ಶಿರಾಲಿ ಭಾಗದವರು ಒಂದು ವಿಶೇಷವಾಗಿ ಒಂದು ಇದು ಮಾಡ್ತಾರೆ. ಹಾಗೆ ನಮ್ಮ ಭಟ್ಕಳ ಈ ಟೌನ್ ನಲ್ಲಿ ನಮ್ಮ ಹಿಂದೂ ಜಾಗರಣ ವೇದಿಕೆ ಅಥವಾ ವಿಶ್ವ ಹಿಂದೂ ಪರಿಷತ್ನವರು ಈ ವರ್ಷ ಗೋಪಾಲಕೃಷ್ಣ ದೇವಸ್ಥಾನ ಹೊಡ್ಕೊಡಿ ಅಲ್ಲಿ ಒಂದು ಎಲ್ಲ ಹಿಂದೂ ಬಾಂಧವರಿಗೆ ಗಂಡ ಹೆಂಡತಿ ಇಬ್ಬರನ್ನು ಸೇರಿಸಿ ಆ ಜಾಗದಲ್ಲಿ ಕುಳ್ಳಿರಿಸಿ ಅರ್ಶಿನ ಕುಂಕುಮ ಕೊಡುವಂತ ವಿಚಾರವನ್ನ ಒಂದು ಒಳ್ಳೆ ವಿಶೇಷವಾಗಿ ಈ ವರ್ಷನು ಆಚರಣೆ ಮಾಡ್ತಿದೆ. ಇದೆಲ್ಲ ನಾವು ಏನಂತ ಹೇಳಿದ್ರೆ ನಮ್ಮ ಹೊಸ ವರ್ಷಕ್ಕೆ ಒಂದು ಖುಷಿ ತರುವಂತ ವಿಚಾರವನ್ನ ಈ ನಾಳೆ ಯುಗಾದಿ ಹಬ್ಬದಲ್ಲಿ ಆಚರಣೆ ಮಾಡ್ತಿದೆ. ಹಾಗೆ ಅದರ ಬೆನ್ನಲ್ಲೇ ಬರುವಂತದ್ದು ನಮಗೆ ಎಲ್ಲರಿಗೂ ತಿಳಿದ ಹಾಗೆ ದೊಡ್ಡ ಹಬ್ಬ ಒಂದು ರಂಜಾನ್ ಹಬ್ಬವನ್ನು ಬರ್ತದೆ. ಈಗಾಗಲೇ ಪುರಸಭಾ ಅಧ್ಯಕ್ಷರು, ತಂಜಿಮ್ ಅಧ್ಯಕ್ಷರು ಎಲ್ಲ ಹೇಳಿದ ಹಾಗೆ ಒಂದು ತಿಂಗಳದಿಂದ ಇವತ್ತು ಅಮಾವಾಸ್ಯೆ, ಹಿಂದಿನ ಅಮಾವಾಸ್ಯೆ ದಿವಸ ಚಂದ್ರನನ್ನ ನೋಡಿ, ಅಮಾವಾಸ್ಯೆ ದಿವಸ ಅಮಾವಾಸ್ಯದ ಮಾರನೇ ದಿವಸ ಚಂದ್ರನನ್ನ ನೋಡಿ ಆ ದಿವಸದಿಂದ ಒಂದು ತಿಂಗಳ ತನಕ ಉಪವಾಸವನ್ನು ಹಿಡಿದು ಈಗ ಇವತ್ತು ಅಮಾವಾಸ್ಯೆ, ಈಗ ನಾಳೆ ಅಥವಾ ನಾಡಿದ್ದು ನೋಡ್ತಾರೆ. ಆ ನೋಡಿದಾಗ ಹಬ್ಬವನ್ನು ಆಚರಣೆ ಮಾಡುವಂತ ಹಬ್ಬ ಆಚರಣೆ ಮಾಡುವಂತದ್ದು ಈಗ ಅವ್ರು ಹೇಳಿದ ಹಾಗೆ ಈದ್ಗಾ ಮೈದಾನದಲ್ಲಿ ಹಬ್ಬ ಆಚರಣೆ ಮಾಡಿ, ಈಗ ನಾವು ದೀಪಾವಳಿಗೆ ಹೇಗೆ ನಮ್ಮ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿ ನಮ್ಮ ಸಂಬಂಧಿಕರು ಎಲ್ಲೆಲ್ಲಿ ಇದ್ದಾರೋ ಅವ್ರ ಮನೆಗೆಲ್ಲ ಹೋಗಿ ಅವರಿಗೆ ಒಂದು ಕೈ ಕೊಟ್ಟು ಅವರಿಗೆ ಮಾತಾಡ್ಸ್ಕೊಂಡು ಬರುವಂತ ಹೇಗೆ ಮಾಡ್ತೀವಿ ಅದೇ ರೀತಿ ರಂಜಾನ್ ಹಬ್ಬದಲ್ಲೂ ಮಾಡ್ತಾರೆ. ಹಾಗೆ ನಾವು ಹಿಂದೂಗಳು ಎಲ್ಲೇ ನಾವು ರಸ್ತೆಯಲ್ಲಿ ಸಿಕ್ಕಿದ್ರು, ನಾವು ಯಾರೇ ಇರ್ಬೋದು ಅವರಿಗೆ ನಮ್ಮ ಪರಿಚಯಸ್ಥರಿಗೆ ಮಿಲಾಯಿಸಿ ಕೈ ಕೊಟ್ಟು ಒಪ್ಪಿಗೆ ಮಾಡಿ ಎಲ್ಲ ನಮಗೆ ವಿಶೇಷವಾಗಿ ಒಂದು ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಈಗಾಗಲೇ ರಂಜಾನ್ ಮಾರ್ಕೆಟ್ ನಡೀತಾ ಇದೆ. ರಂಜಾನ್ ಮಾರ್ಕೆಟ್ ಅಲ್ಲೂ ಹಾಗೆ ಈಗ ಒಂದು 10 ದಿವಸ ನಡೀತಾ ಇತ್ತು, ಯಾವುದೇ ಒಂದು ಅಹಿತಕರ ಘಟನೆ ನಡೀಲಿಲ್ಲ. ಯಾಕೆಂದ್ರೆ ಹೇಳಿದ್ರೆ ಅಲ್ಲಿ ಎಲ್ಲರೂ ಸೇರ್ಕೊಂಡು ಇದು ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು. ಆದ್ರೆ ಶ್ರೀಮಂತರು ಯಾವ್ದಾವ್ದು ಅಂಗಡಿಯಲ್ಲೂ ಅಥವಾ ಎಲ್ಲೆಲ್ಲೋ ಹೋಗಿ ಕೊಂಡ್ಕೊಳ್ಬಹುದು. ಆದ್ರೆ ಬಡವರು ಪಾಪ ಸಣ್ಣ ಏನೋ ಒಂದು ಐಟಮ್ ಬರ್ತಾ ಇದೆ ಅಂತದನ್ನೆಲ್ಲ ಖರೀದಿ ಮಾಡುವಂತದ್ದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಖುಷಿ ಇದೆ. ಅದಕ್ಕೆ ಈಗ ಮುಸ್ಲಿಂ ಬಾಂಧವರಿಗೆ ಅಡ್ವಾನ್ಸ್ ಆಗಿ ರಂಜಾನ್ ಹಬ್ಬದ ಶುಭಾಶಯವನ್ನ ಕೋರ್ತಾ ಇದ್ದೇನೆ. ಹಾಗೆ ಅದರ ನಂತರ ಬೆನ್ನಲ್ಲೇ ಈಗ ನೋಡಿ ಈ ವರ್ಷದ ವಿಶೇಷ ಹೇಗಿದೆ ಅಂತ ಹೇಳಿದ್ರೆ ಯುಗಾದಿ ಹಬ್ಬ ಒಂದು, ಬೆನ್ನಲ್ಲೇ ರಂಜಾನ್ ಹಬ್ಬ, ಅದ್ರ ಪಕ್ಕದಲ್ಲಿ ನಮ್ಮ ಭಟ್ಕಳದ ರಥೋತ್ಸವ. ಎಷ್ಟು ಮೂರ್ ಹಬ್ಬ ನಮಗೆ ಬರ್ತಾ ಇದೆ ಅಂತ ಹೇಳಿ ನಮ್ಮ ಭಟ್ಕಳದ ಜನತೆ ಪುಣ್ಯವಂತರು ಅಂತ ಹೇಳ್ಬೋದು. ಹತ್ತತ್ರ ಉಂಟು. ಅದಕ್ಕೋಸ್ಕರ ಈಗ ರಥೋತ್ಸವದ ಹಾಗೆ ಈಗ ರಥೋತ್ಸವದ ಅಧ್ಯಕ್ಷರು ಹೇಳಿದ ಹಾಗೆ ಎಲ್ಲ ಏನೇನ್ ಕಾರ್ಯಕ್ರಮ ಇದೆ ಅದನ್ನೆಲ್ಲ ಹೇಳಿದ್ದಾರೆ. ಆದ್ರೆ ರಥ ಇದನ್ನ ತಮ್ಮ ಯಾವ್ದು ರೇಷಿ ಮೇಡಮ್ ಅಥವಾ ತಹಶೀಲ್ದಾರ್ ಇರ್ಬೋದು ಅಥವಾ
DSP ತಾವು ಖುದ್ದಾಗಿ ಆ ಜಾಗದಲ್ಲಿ ವೀಕ್ಷಣೆ ಮಾಡಿ ಅದನ್ನ ಸರಿಯಾಗಿ ಪರಿಶೀಲನೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ತಾ, ಹಾಗೆ ನಮ್ಮ ಪುರಸಭಾ ಅಧ್ಯಕ್ಷರು ಹೇಳಿದಾಗೆ ಪ್ರತಿ ವರ್ಷ ನಾವು ಜಾತ್ರೆ ರಥೋತ್ಸವಕ್ಕೆ ಮುಸ್ಲಿಂ ಬಾಂಧವರ ಮನೆಗೆ, ಅಂದ್ರೆ ಹಿಂದಿನ ಒಂದು ಕಥೆ ಇದೆ. ಯಾಕಂದ್ರೆ ಒಂದು ಬ್ರಿಟಿಷ್ ಕಾಲದಲ್ಲಿ ಏನು ರಥ ಎಳೆಯುವಾಗ ಸ್ವಲ್ಪ ಬ್ರಿಟಿಷರ ಇದರಲ್ಲಿ ಆಡಳಿತದಲ್ಲಿ ಸ್ವಲ್ಪ ತಡೆ ಒಡ್ಡಿದಾಗ ಅದಕ್ಕೆ ಏನೋ ಜಾಮೀನು ಕೊಡ್ಬೇಕು ಅಥವಾ ಇಷ್ಟು ಅಮೌಂಟ್ ಅನ್ನು ಭರಣ ಮಾಡ್ಬೇಕು. ಅವಾಗ ನಿಮ್ಮ ಯಾಕಂದ್ರೆ ಇಷ್ಟು ದೊಡ್ಡ ರಥೋತ್ಸವ ನಡೆಯುವಾಗ ಏನಾದ್ರೂ ಅದರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ಈಗ ಮೊನ್ನೆ ಒಂದು ವಿಡಿಯೋ ನೋಡಿದ್ವಿ, ಯಾವುದೋ ಒಂದು ಮೈಲಾರೇಶ್ವರ ದೇವಸ್ಥಾನ ಯಾವುದೋ ಒಂದು ರಥ ಹಾಗೆ ಅಂತ ಏನಾದ್ರೂ ಆದ್ರೆ ಸಾವಿರಾರು ಜನ ಇರುವಾಗ ಅವರಿಗೆ ತೊಂದರೆ ಆಗಬಾರದು ಅನ್ನೋಕ್ಕೋಸ್ಕರ ಅವ್ರೇನು ಇದು ಮಾಡಿದಾಗ ಆವಾಗ ನಮ್ಮ ಮುಸ್ಲಿಂ ಬಾಂಧವರು ಹಿರಿಯ ಒಂದು ಆವಾಗಿನ ಕಾಲದ ಕಿರ್ಕಿ ಹೌಸ್ ಅವರ ಶಾಬಂದ್ರಿ ಕುಟುಂಬ ಬಂದು ಅವರಿಗೆ ಜಾಮೀನ್ ಹಾಕಿ ನಾವಿದ್ದೇವೆ, ಆ ರಥ ಎಳಿಲಿಕ್ಕೆ ಅವಕಾಶ ಮಾಡ್ಕೊಡಿ, ಅದಕ್ಕೆ ಏನಾದ್ರೂ ನಾವು ನೋಡ್ಕೊಳ್ತೇವೆ, ನಾವಿದ್ದೇವೆ. 500 ರೂಪಾಯಿ ಹೇಳಿದಾಗೆ 500 ರೂಪಾಯಿ ಆ ಕಾಲದಲ್ಲಿ, ಈಗ ಎಷ್ಟಿರ್ಬೋದು, 500 ರೂಪಾಯಿ ಅಂತ ಹೇಳಿದ್ರೆ ಈಗ ಕೋಟಿಗಟ್ಟಲೆ ರೂಪಾಯಿ ಅಂತ ಇದಿರ್ಬೋದು, ಅಂತ ಇದು ಮಾಡಿದ್ರು. ಅವರಿಗೆ ಅವರು ಯಾವ ರೀತಿ ಆ ರೀತಿ ಮಾಡಿದ್ರು ಅದಕ್ಕೆ ಮರೆಯಬಾರದು ಅನ್ನೋಕ್ಕೋಸ್ಕರ ನಮ್ಮ ಚನ್ನಪಟ್ಟಣ ದೇವಸ್ಥಾನದ ಆಡಳಿತ ಕಮಿಟಿ ಪ್ರತಿ ವರ್ಷನೂ ಆ ಕುಟುಂಬಕ್ಕೆ ಹೋಗಿ ಹಣ್ಣು ಹಂಪಲವನ್ನು ತಕೊಂಡು ಹೋಗಿ ಇನ್ವಿಟೇಷನ್ ಅನ್ನು ಕೊಟ್ಟು ವಾದ್ಯದ ಮೂಲಕ ಹೋಗಿ ಅವರಿಗೆ ನಮ್ಮ ಹಬ್ಬಕ್ಕೆ ನೀವು ಬರಬೇಕು ಅಂತ ಹೇಳಿ ಬರಮಾಡಿಕೊಡುವಂತ ಸಿಸ್ಟಮ್ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ಕುಟುಂಬ ಜೈನ ಕುಟುಂಬಕ್ಕೂ ಹಾಗೆ ಜೈನರ ಕುಟುಂಬಕ್ಕೂ ಒಂದು ಆಹ್ವಾನವನ್ನು ನೀಡ್ತಾ ಇದ್ದಾರೆ ನಮ್ಮ ಈ ಚನ್ನಪಟ್ಟಣ ಇದರಲ್ಲಿ. ಹಾಗೆ ಮತ್ತೊಂದು ಏನಂತ ಹೇಳಿದ್ರೆ ನಾಯಕ ಕುಟುಂಬ, ನಮಗೆ ತಿಳಿದ ಮಟ್ಟಿಗೆ ಅಂದ್ರೆ ಹಿಂದಿನ ಕಾಲದಲ್ಲಿ ಪಾಂಡುರಂಗ ನಾಯಕರು ಅಂತ ಹೇಳುವಂಥದ್ದು ಒಬ್ರು ಇದ್ರು ಅನ್ನುವಂಥದ್ದು. ಅವಾಗ ಅವರಿಗೂ ಅವ್ರ ಕುಟುಂಬಕ್ಕೂ ಹೀಗೆ ಈ ರೀತಿ ಅಲ್ಲ, ಯಾಕಂದ್ರೆ ಇವನ್ನೆಲ್ಲ ಮರಿಬಾರದು ಅನ್ನೋಕ್ಕೋಸ್ಕರ ನಾವು ಇದನ್ನ ಮಾಡ್ತಾ ಬಂದಿದ್ದೇವೆ. ಆ ರೀತಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಒಳ್ಳೆ ರೀತಿಯಿಂದ ಈ ತೇರ ಹಬ್ಬ ರಥೋತ್ಸವ ನಡೀತದೆ. ರಥೋತ್ಸವ ನಡೆಯುವಾಗ ನಮ್ಮ ಮುಸ್ಲಿಂ ಬಾಂಧವರು ಯಾವ್ಯಾವ ಕಾರ್ನರ್ ಇತ್ತು ಅಲ್ಲೆಲ್ಲ ಬಂದು ನಿಂತ್ಕೊಂಡಿರ್ತಾರೆ. ಇವರು ಯುನೈಟೆಡ್ ಅವರೆಲ್ಲ ಯಾವಾಗ ಎದುರು ಬಂದು ನಿಂತ್ಕೊಂಡಿರ್ತಾರೆ. ಅವಾಗ ಯಾಕಂದ್ರೆ ಅವರಿಗೂ ಇದು ನಮ್ಮ ಹಬ್ಬ, ನಮ್ಮ ಊರ ಹಬ್ಬ, ಒಳ್ಳೆ ರೀತಿಯಿಂದ ನಡೆದು ಹೋಗ್ಬೇಕು ಅನ್ನುವಂಥದ್ದು ವಿಚಾರ ಇರ್ತದೆ. ಅದೇ ರೀತಿ ಒಳ್ಳೆ ರೀತಿ ಹಬ್ಬ ನಡೀತದೆ. ಎಲ್ಲರಿಗೂ ಇನ್ನೊಮ್ಮೆ ಎಲ್ಲ ಹಬ್ಬ 3 ಹಬ್ಬದ ಶುಭಾಶಯವನ್ನು ಕೋರ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಹಾಯಕ ಆಯುಕ್ತರಿಗೂ, ತಹಸೀಲ್ದಾರ್ ಸಾಹೇಬರಿಗೂ, DSP ಸಾಹೇಬರಿಗೂ ಹಾಗೂ ಎಲ್ಲರಿಗೂ ವಂದಿಸುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.